ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 15 ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 15 ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 14 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ನಾನು 10 ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ವೈಸ್ ಆಗಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ನೆಕ್ಸ್ಟು ಜಿಕೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು 25 ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಪೇಪರ್ನ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಫಸ್ಟ್ನೇ ಕ್ವಶನ್ನು ಸಿಂಪ್ಲಿಫಿಕೇಷನ್ ಮೇಲಿದೆ. 15 × 15 ಪ್ಲಸ್ 75 ಮೈನಸ್ 150 ಅಂತ ಇದೆ. ಇವಾಗ ನಾವು ಯಾವುದನ್ನು ಮಾಡಬೇಕು, ಫಸ್ಟು ಇಂಟು ಪ್ಲಸ್ ಮೈನಸ್ ಇದೆ, ಇಂಟು ಮಾಡಬೇಕು. 15 ಎಷ್ಟಾಗುತ್ತೆ, 225 ಆಗುತ್ತೆ, 225. ಇನ್ನು ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು. ಇನ್ನು ನೆಕ್ಸ್ಟು 75 ಮೈನಸ್ 150. ನೆಕ್ಸ್ಟ್ 225 ಪ್ಲಸ್ 75 ಎಷ್ಟಾಗುತ್ತೆ, 300 ಆಗುತ್ತೆ. ಇನ್ನು ನೆಕ್ಸ್ಟು 300 ಮೈನಸ್ 150. ಇನ್ನು ನೆಕ್ಸ್ಟ್ ಲಾಸ್ಟ್ ಏನಿದೆ ಮೈನಸ್ ಮಾಡಬೇಕು ನಾವು. ಇವಾಗ 300ರಲ್ಲಿ 150ಅನ್ನು ಮೈನಸ್ ಮಾಡಿದಾಗ ನಮಗೇನು ಬರುತ್ತೆ, 150. ಆನ್ಸರ್ ಈಸ್ 150. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಇನ್ನು ಯಾರೆಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿಲ್ಲ, ಆಲ್ರೆಡಿ ಎಕ್ಸಾಮ್ ನಿಯರ್ ಬರ್ತಾ ಇದೆ. ಇನ್ನೇನು ನಿಮಗೆ 15 ಡೇಸು ಸಿಗಲ್ಲ. ಬೇಗ ನೀವು ಸಿಲೆಬಸ್ನ ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈಗ ಆಲ್ರೆಡಿ ನಿಮ್ಮದು ರಿವಿಷನ್ ಸ್ಟಾರ್ಟ್ ಆಗಿರಬೇಕು. ನಿಮಗೆ ರಿವಿಷನ್ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಕ್ಲಾಸ್ ಮಾಡಿ ಹೇಳ್ತೀನಿ. ಇನ್ನು ನೆಕ್ಸ್ಟು ರಿವಿಷನ್ ಯಾವ ಥರ ಮಾಡಬೇಕು ಅನ್ನೋದನ್ನ ಒಂದು ಲೈವ್ ಕ್ಲಾಸ್ ಮಾಡೋಣ. ಅದರಲ್ಲಿ ನಾನು ನಿಮಗೆ ಯಾವ ಥರ ರಿವಿಷನ್ ಮಾಡಬೇಕು, ಇಷ್ಟು ದಿನ ಯಾವ ಥರ ಸಿಲೆಬಸ್ ಮುಗಿಸಿದ್ರೆ ಅದ್ರ ಮೇಲೆ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ನು 20% 20% ಭಿನ್ನರಾಶಿಯಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಯಾವ ಥರ 20%ನ ನಾವು ಇವಾಗ ಭಿನ್ನರಾಶಿ ರೂಪದಲ್ಲಿ ಬರೀಬೇಕಂತೆ. ನೆಕ್ಸ್ಟು 21 25 100 ಆಗುತ್ತೆ. ಏನು ಬಂತು, 5:1. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಓಕೆ, ಈ ಥರ ನಿಮ್ಗೆ ಏನಿದೆ ವೆರಿ ಸಿಂಪಲ್ ಬೇಸಿಕ್ ಕ್ವಶನ್ ಬರುತ್ತೆ ಅಗ್ನಿವೀರಲ್ಲಿ. ಯಾರು ಕೂಡ ಮ್ಯಾಥ್ಸ್ ಕ್ವಶನ್ನ ಒಂದು ಕ್ವಶನ್ನು ಬಿಟ್ಟು ಬರಬೇಡಿ. ಜಸ್ಟ್ ನಿಮಗೆ ಒಂದು ಲಾಜಿಕ್ ಆದರೂ ಯೂಸ್ ಮಾಡಿ ನೀವು ಕ್ವಶನ್ನ ನೀವು ಹೇಳ್ಬೇಕಂದ್ರೆ ಮ್ಯಾಥ್ಸಲ್ಲಿ ಲಾಜಿಕ್ ಯೂಸ್ ಮಾಡಿ ಕ್ವಶನ್ನ ಹಾಕೋಕ್ಕೆ ಬರೋಲ್ಲ. ಯಾಕಂದರೆ ನೀವು ಲೆಕ್ಕ ಬಿಡಿಸೇ ಹಾಕಬೇಕಾಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡಿನೇ ನೀವು ಪರ್ಫೆಕ್ಟ್ ಆನ್ಸರ್ನ ಹಾಕಬೇಕಾಗುತ್ತೆ. ನೀವು ಯಾವುದೇ ಸಬ್ಜೆಕ್ಟಲ್ಲಿ ಲಾಜಿಕ್ ಯೂಸ್ ಮಾಡಿ ಈ ಥರ 1 2 3 ಕಣ್ಣು ಮುಚ್ಕೊಂಡು ABCD ಅಂತ ಹಾಕಿದ್ದೆ ಆದರೆ GK ಸೈನ್ಸು ಏನಿದೆ ಈ ಥರ ಸಬ್ಜೆಕ್ಟಲ್ಲಿ ಮಾಡ್ಬೋದು. ಮ್ಯಾಥ್ಸಲ್ಲಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದಕ್ಕೆ ಪರ್ಫೆಕ್ಟ್ ನೀವು ಲೆಕ್ಕ ಮಾಡಿ ಲೆಕ್ಕ ಬಿಡಿಸಿ ಸಾಲ್ವ್ ಮಾಡಿ ಏನು ಬಂದಿದೆ ಅದನ್ನು ಅಷ್ಟೇ ಪ್ರಾಬ್ಲಮ್ನ ಹಾಕಬೇಕಾಗುತ್ತೆ. ಇವಾಗ ನಾವು ABC ಅಂದು ನಮಗೆ B ಅನ್ನೋದು ಯಾಕೋ ಭಾಳ ಮನಸ್ಸಿಗೆ ಹತ್ರ ಆಗ್ತಿದೆ ಅಂದು ನಾವು B ಹಾಕಿದ್ವಿ ಅಂದರೆ ಅದು ತಪ್ಪೇ ಆಗಿರುತ್ತೆ ಮ್ಯಾಥ್ಸಲ್ಲಿ. ಈ ಥರ ಏನಿದೆ ಈ ಟ್ರಿಕ್ಸ್ನ ಮ್ಯಾಥ್ಸ್ ಬಿಟ್ಟು ಯಾವುದಾದ್ರೂ ಬೇರೆ ಸಬ್ಜೆಕ್ಟಲ್ಲಿ ಯೂಸ್ ಮಾಡಿದರೆ ವರ್ಕ್ ಆಗ್ಬೋದು. ಬಟ್ ಮ್ಯಾಥ್ಸಲ್ಲಿ ಮಾತ್ರ ನೀವು ಪ್ರಾಬ್ಲಮ್ ಬಿಡಿಸಲೇಬೇಕಾಗುತ್ತೆ. ಯಾರು ಕೂಡ ಮ್ಯಾಥ್ಸಲ್ಲಿ ಒಂದು ಕ್ವಶನ್ನು ಬಿಡದೆ ಟೈಮ್ ಉಳಿಸ್ಕೊಂಡು ಬೇರೆ ಸಬ್ಜೆಕ್ಟಲ್ಲಿ ಮ್ಯಾಥ್ಸಲ್ಲಿ ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ ಬನ್ನಿ. ಇವಾಗ ಏನಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂರನೇ ಕ್ವಶನ್ ಏನಿದೆ, ಒಂದು ಕುರ್ಚಿಯ ಬೆಲೆ 6400 ಆಗಿದ್ದು ಅದರ ಮೇಲೆ 20% ರಿಯಾಯಿತಿಯನ್ನು ನೀಡಿದರೆ ಮಾರಾಟದ ಬೆಲೆ ಏನು ಅಂತ ಕೇಳ್ತಿದ್ದಾರೆ. ಒಂದು ಅಂಗಡಿಯಲ್ಲಿ ಕುರ್ಚಿಯ ಬೆಲೆ ಎಷ್ಟಿದೆ, 6400 ಇದೆ. ನೆಕ್ಸ್ಟ್ ಅದರ ಮೇಲೆ ಹಬ್ಬದ ಪ್ರಯುಕ್ತವಾಗಿ ಒಂದು ದಸರಾ ಹಬ್ಬ ಇದೆ, ಆ ಪ್ರಯುಕ್ತವಾಗಿ 20% ರಿಯಾಯಿತಿಯನ್ನು ಇಟ್ಟಿದ್ದಾರಂತೆ. ಹಾಗಾದರೆ ಆ ಕುರ್ಚಿ ನಮಗೆ ಯಾವ ಬೆಲೆಗೆ ಸಿಗುತ್ತೆ, 6400 ಇರುವ ಕುರ್ಚಿ? ಈ ಕ್ವಶನ್ನ ನಾವು ಝೀರೋ ಕ್ಯಾನ್ಸಲ್ ಮೆಥಡಿಂದ ಯೂಸ್ ಮಾಡಿ ಮಾಡೋಣ. ಬೇಗನೆ ಅತಿ ಬೇಗನೆ ಆನ್ಸರ್ನ ನಾವು ತೆಗಿಬೋದು. ಈ ನೆಕ್ಸ್ಟು ನಾವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದರೂ ಕೂಡ ನಮಗೆ ಒಂದು 5 ಸೆಕೆಂಡ್ ಆದರೂ ಬೇಕಾಗುತ್ತೆ. ಅದೇ ನೀವು ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿದರೆ ಅಂದರೆ ನೀವು ಜಸ್ಟ್ 2 ಸೆಕೆಂಡ್ಸಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಝೀರೋ ಕ್ಯಾನ್ಸಲ್ ಮೆಥಡೇ ಯೂಸ್ ಮಾಡೋಣ. ಏನಿದೆ ಎಷ್ಟಿದ್ದ ಕುರ್ಚಿಯ ಬೆಲೆ 6400 ಇದೆ. ನಮಗೆ ಎಷ್ಟು % ರಿಯಾಯಿತಿ ಕೊಡ್ತಾರಂತೆ, 20% ರಿಯಾಯಿತಿ ಅಂತೆ. ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ ಎಷ್ಟು ಝೀರೋ ತೆಗೆದ್ರೆ ಎಷ್ಟು % ಅಂತ ಹೇಳ್ಕೊಟ್ಟಿದ್ದೆ, 1 0 ತೆಗೆದ್ರೆ 10%. ಇನ್ನು ನೆಕ್ಸ್ಟು 2 0 ತೆಗೆದ್ರೆ 1% ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ನಮಗೆ 20% ಅಂತ ಹೇಳಿರೋದ್ರಿಂದ ಜಸ್ಟ್ ನಾವು 10%ನ ತೆಗಿಯೋಣ. ಇವಾಗ 1 0 ತೆಗೆದ್ರೆ ನಮಗೆ 10% ಆಗುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಇವಾಗ 10% ಅಂದರೆ ಎಷ್ಟು, 640. ನಮಗೆ 20% ಬೇಕಾಗಿರೋದ್ರಿಂದ ಇಂಟು 2 ಮಾಡೋಣ. ಇಂಟು 2. ಈಗ ಇಂಟು 2 ಮಾಡಿದಾಗ ಏನು ಬರುತ್ತೆ, 0ಗೆ 0, 2 4 8. ಇನ್ನು ನೆಕ್ಸ್ಟು 2 6 12. ಓಕೆ, ಇವಾಗ ಎಷ್ಟು ಬಂತು ನಮಗೆ, ಈ 1280 ಏನಾಗಿದೆ, 6400ರಲ್ಲಿ
20% ಈ 6400 ಇರುವ ಕುರ್ಚಿಯನ್ನು ಅವರು ನಮಗೆ 1280 ಡಿಸ್ಕೌಂಟ್ ಕೊಟ್ಟು ಮಾರ್ತಾರೆ. ಇವಾಗ ನಾವು ಈ 6400 ಈ 1280 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 0ಗೆ 0 ಮತ್ತು 0ರಲ್ಲಿ 8 ಹೋಗಲ್ಲ. ಈ ಕಡೆಯಿಂದ ದಸ್ಕಂತ ಅಂದರೆ 10 ಆಯಿತು, 10ರಲ್ಲಿ 8 ಹೋದರೆ 2, ಈ ಕಡೆ ಒಂದು ದಸ್ಕ ತಗೊಂಡಿದ್ವಿ 3 ಆಯಿತು, 3ರಲ್ಲಿ 2 ಹೋದರೆ 1, ಇನ್ನು ನೆಕ್ಸ್ಟು 6ರಲ್ಲಿ 1 ಹೋದರೆ 5, ಎಷ್ಟು ಬಂತು 5120. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 6400 ಇರುವ ಕುರ್ಚಿಯನ್ನು 20% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದರೆ ಆ ಕುರ್ಚಿಯ ಮಾರಾಟ ಬೆಲೆ ಏನಾಗಿರುತ್ತೆ, 5120 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ABC ನಡುವೆ ಕ್ರಮವಾಗಿ 2:9:1 ಅನುಪಾತದಲ್ಲಿ 8400 ಮೊತ್ತವನ್ನು ಹಂಚಲಾಗಿದೆ. ಹಾಗಾದರೆ ಸಿಯ ಪಾಲು ಎಷ್ಟು ಅಂತ ಕೇಳ್ತಿದ್ದಾರೆ. ಇಷ್ಟು ಏನಿದೆ, ABC ಎಂಬವರು 3 ಜನ ಕೆಲಸಕ್ಕೆ ಹೋಗಿದ್ರಂತೆ. ಅವ್ರ ನಡುವೆ ಒಂದು ಏನಿದೆ, ಏನು ಕೊಡ್ತಾರೆ ಪೇಮೆಂಟು, 1 ಡೇ ಪೇಮೆಂಟ್ನ 2:9:1 ಅನುಪಾತದಲ್ಲಿ ಹಂಚಲಾಗಿದೆ. ಅದರಲ್ಲಿ ನಮಗೆ ಸಿಯ ಪಾಲು ಎಷ್ಟು ಅಂತ ಕೇಳ್ತಿದ್ದಾರೆ. ಸಿಗೆ ಎಷ್ಟು ಬರುತ್ತೆ ಪೇಮೆಂಟು ಅನ್ನೋದನ್ನ ನಾವು ಇವಾಗ ಕಂಡುಹಿಡಿಯೋಣ. ಯಾರ್ಯಾರು ಇದ್ದಾರೆ ಇಲ್ಲಿ, ABC ಇದ್ದಾರೆ, ABC ಯಾವ್ಯಾವ ರೇಷೋ ಇದೆ, ಎದೆಷ್ಟಿದೆ 2, ಬಿದೆಷ್ಟಿದೆ 9, ಸಿದೆಷ್ಟಿದೆ 1 ಇದೆ. ಇನ್ನು ನೆಕ್ಸ್ಟು ಟೋಟಲ್ ಪೇಮೆಂಟ್ ಎಷ್ಟು ಬಂದಿದೆ, 1 ಡೇಗೆ 8400 ಬಂದಿದೆ. ಈಗ ನಾವು ಇವ್ರ 3 ನಡುವೆ ಎಷ್ಟೆಷ್ಟು ಬರುತ್ತೆ ಅನ್ನೋದು ಹಂಚ್ಬೇಕು ಅಂದರೆ ಫಸ್ಟ್ ನಾವು ಈ 3 ರೇಷೋಗಳನ್ನ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟಾಗುತ್ತೆ 3 ರೇಷೋಗಳನ್ನು ಪ್ಲಸ್ ಮಾಡಿದಾಗ 2 + 9 + 1 9 + 1 10 ಆಗುತ್ತೆ, 10 + 2 12 ಆಗುತ್ತೆ. ಈ 12ರಿಂದ ನಾವು ಈ 8400 ಡಿವೈಡ್ ಮಾಡಬೇಕು. ಇವಾಗ ಎಷ್ಟು ಬರುತ್ತೆ, 12 ಡಿವೈಡೆಡ್ ಬೈ 8400 ಅಂದರೆ 12 1 12 7 84, 2 0ಗೆ 2 0. ನೆಕ್ಸ್ಟ್ ನಮ್ಗೆ ಯಾರು ಕೇಳ್ತಿರೋದು ಸಿಯ ಪಾಲು ಎಷ್ಟು ಅಂತ. ರೇಷೋದಲ್ಲಿ ಸಿದೆಷ್ಟಿದೆ 1 ಇದೆ. ಹಾಗಾಗಿ ನಾವು ಈ ಬಂದಿರೋ 700ಕ್ಕೆ ಇಂಟು 1 ಮಾಡಿದರೆ ಎಷ್ಟು ಬರುತ್ತೆ, ನಮಗೆ 700 ಬರುತ್ತೆ. ಆನ್ಸರ್ ಇಸ್ 700. ಸಿಯ ಪಾಲು ಎಷ್ಟಾಗುತ್ತೆ, 700 ಆಗುತ್ತೆ. ಏನಾದರೂ ನಿಮಗೆ ಕ್ವಶನಲ್ಲಿ ಬಿಯ ಪಾಲು ಎಷ್ಟು, ಎಯ ಪಾಲು ಎಷ್ಟು, ಈ ಬಂದರೆ 700ಕ್ಕೆ ಬಿದೆಷ್ಟಿದೆ ರೇಷೋದಲ್ಲಿ 9 ಇದೆ. 9ನ್ನು ನೀವು ಇಂಟು ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ 700 × 9 ಮಾಡಬೇಕು. ಆವಾಗ ನಿಮಗೆ ಬಿಯ ಪಾಲು ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು ಎಯ ಪಾಲು ಎಷ್ಟು ಅಂತ ಕೇಳಿದ್ರು ಅಂದರೆ ಈ ಬಂದಿರೋ 700ಕ್ಕೆ ಇಂಟು 2 ಮಾಡಬೇಕು. 7 2 14, 2 0, 1400 ಎಯ ಪಾಲಾಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎದು ಬಿದು ಸಿದು ಯಾರು ಕೇಳಿದ್ರು ಕೂಡ ಈ ಬಂದಿರೋ 700ಕ್ಕೆ ಅವ್ರದ್ದು ಯಾರು ಕೇಳಿರ್ತಾರೆ ರೇಷೋ ಯಾರ್ದು ಎಷ್ಟಿರುತ್ತೋ ಅದನ್ನು ಇಂಟು ಮಾಡಬೇಕು. ನೆಕ್ಸ್ಟು 5th ಕ್ವಶನ್ ಏನಿದೆ, 5ನೇ ಕ್ವಶನ್ನು ಥರ್ಡ್ ಪ್ರಪೋರ್ಷನ್ ಮೇಲಿದೆ. 3ನೇ ಅನುಪಾತ ಏನು ಅಂತ ಕೇಳಿದ್ದಾರೆ. ಏನಿದೆ ಪ್ರಾಬ್ಲಮ್ಮು, 12 × 51, ನೆಕ್ಸ್ಟು 17 ಅಂತ ಇದೆ. ಇವಾಗ ನಾವು ಇದನ್ನು ಸಾಲ್ವ್ ಮಾಡಿ ಈ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. 17 1 17 3 51 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು, 12 × 3, 12 × 3 ಮಾಡಿದಾಗ ಏನು ಬರುತ್ತೆ, 12 3 36. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ, 6th ಕ್ವಶನ್ನು ಸ್ಕ್ವೇರ್ ರೂಟ್ ಮೇಲಿದೆ. 1089 ಯಾವುದ್ರ ಸ್ಕ್ವೇರ್ ರೂಟ್ ಅಂತ ನೀವು ಇವಾಗ ಕಂಡುಹಿಡಿಬೇಕು. ಕೊಟ್ಟಿರುವ ಆಪ್ಷನ್ಸಲ್ಲಿ ನೀವು ಇದು ಎಲ್ಲ ಆಪ್ಷನ್ಸು ಚೆಕ್ ಮಾಡ್ಕೊತ ಕೂತ್ರೆ ಎವ್ರಿ ಟೈಮ್ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಇದಕ್ಕೊಂದು ಸಿಂಪಲ್ ಟ್ರಿಕ್ಸ್ ಇದೆ, ಯಾವ ಥರ ಅಂತ ಹೇಳ್ಕೊಡ್ತೀನಿ, ಅದನ್ನ ಯೂಸ್ ಮಾಡಿಬಿಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ, ಯಾವುದ್ರ ಸ್ಕ್ವೇರ್ ರೂಟ್ ಕೊಟ್ಟಿದ್ದಾರೆ ಅದನ್ನ ಹಾಕೊಳ್ಳಿ. ಏನಿದೆ 1089 ಇದೆ. ನೀವು ಈ ಕೊಟ್ಟಿರುವ ಆಪ್ಷನ್ಸ್ನ ಯೂನಿಟ್ ಡಿಜಿಟಿಂದ ಚೆಕ್ ಮಾಡ್ಕೊತ ಹೋಗ್ಬೇಕು. ಇಲ್ಲ ಯಾವ ಥರ ಅಂದರೆ ಈ ಥರ ಮಾಡಿಬಿಡಿ. ಇವಾಗ ನಿಮ್ಗೆ ಏನಾದ್ರೂ ಈ ಫಸ್ಟ್ ಆಪ್ಷನ್ ಯಾವುದಿದೆ, 22 ಇದೆ. 22 × 22 ಮಾಡಿದಾಗ ನಿಮ್ಗೆ ಏನು ಬರಬೇಕು, ಯೂನಿಟ್ ಡಿಜಿಟ್ ನೋಡಿ, 22 × 22. ಇದೆರಡು ಯೂನಿಟ್ ಡಿಜಿಟ್ ಇಂಟು ಮಾಡಿರಿ ಸಾಕು. 2 2 ಎಷ್ಟಾಗುತ್ತೆ, 4 ಆಗುತ್ತೆ. 4 ಇದೆನಾ ಯೂನಿಟ್ ಡಿಜಿಟಲ್ಲಿ, ಯಾವುದಿದೆ ಈ ಯೂನಿಟ್ ಡಿಜಿಟಲ್ಲಿ 9 ಇದೆ. 22ರದ್ದು ಸ್ಕ್ವೇರ್ ಆಗಲ್ಲ. ಹಾಗಾಗಿ ಏನಿದೆ, ಈ ಫಸ್ಟ್ ಆಪ್ಷನ್ನು ತಪ್ಪು. ಇನ್ನು ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋಣ. ನೆಕ್ಸ್ಟ್ ಯಾವುದಿದೆ, 55 ಇದೆ. 55 × 55 ಮಾಡಿದಾಗ ನಿಮ್ಗೆ ಏನು ಬರುತ್ತೆ, 5 5 25 ಬರುತ್ತೆ. 5 ಇದೆನಾ ಇಲ್ಲಿ ಯೂನಿಟ್ ಡಿಜಿಟಲ್ಲಿ, 9 ಇರೋದು, 5 ಇಲ್ಲ. ಹಾಗಾಗಿ 2ನೇ ಆಪ್ಷನ್ ಕೂಡ ತಪ್ಪು. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ, 32 ಇದೆ. 32 ಚೆಕ್ ಮಾಡೋಣ. 32 × 32 ಮಾಡಿದರೆ ಏನು ಬರುತ್ತೆ, ಇಲ್ಲಿ ಕೂಡ 2 2 ಇದೆ. 2 × 2 ಇದೆ. 2 2 ಎಷ್ಟಾಗುತ್ತೆ, 4 ಆಗುತ್ತೆ. ಯೂನಿಟ್ ಡಿಜಿಟಲ್ಲಿ 9 ಇರೋದು. 4th ಆಪ್ಷನ್ ಕೂಡ ತಪ್ಪು. ಇನ್ನು ಉಳಿದಿದ್ದೇನು ಲಾಸ್ಟಾಗಿ ನಮಗೆ 3 ಆಪ್ಷನ್ ಉಳೀತು. ಯಾವುದಿದೆ, 33 ಇದೆ.
33 ಇಂಟು 33 ಮಾಡಿದಾಗ ನಮ್ಗೆ ಏನು ಬರುತ್ತೆ? 3 3 ಸ 9. ಇದೇನ ಯೂನಿಟ್ ಡಿಜಿಟಲ್ಲಿ 9. 1089 ಯೂನಿಟ್ ಡಿಜಿಟು 9 ಇದೆ. ಈಗ ನಮಗೂ ಬಂದಿರೋದು ಕೂಡ 9. ಹಾಗಾಗಿ ಆನ್ಸರ್ ಏನಾಗುತ್ತೆ? 33. 33ದು ಸ್ಕ್ವೇರ್ ರೂಟ್ ಏನಾಗುತ್ತೆ? 1089. ಓಕೆ, ನೀವು ಈ ಥರ ಸಿಂಪಲ್ಲಾಗಿ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ಬೋದು. ಯಾವುದ್ರ ಸ್ಕ್ವೇರ್ ರೂಟು ಅನ್ನೋದನ್ನ ಜಸ್ಟು ನೀವು ಯೂನಿಟ್ ಡಿಜಿಟ್ನ ನೋಡ್ಕೊಂಬಿಡಿ, ಮೊದಲು ಕೊಟ್ಟಿರೋ ಯೂನಿಟ್ ಡಿಜಿಟ್ ಯಾವುದಿದೆ ಅನ್ನೋದನ್ನ. ಇನ್ನು ನೆಕ್ಸ್ಟು ಆಪ್ಷನ್ಸ್ನ ಒಂದೊಂದೇ ಚೆಕ್ ಮಾಡ್ಕೊತ ಹೋಗಿ, ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 5,000 ಮೊತ್ತದ ಮೇಲೆ ವಾರ್ಷಿಕವಾಗಿ 10% ದರದಲ್ಲಿ 8 ವರ್ಷಗಳಿಗಾಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಮೇಲಿದೆ ಕ್ವಶನ್ನು. 5,000 ಮೊತ್ತದ ಮೇಲೆ ವಾರ್ಷಿಕವಾಗಿ 10% ದರದಲ್ಲಿ 8 ವರ್ಷಗಳಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇವಾಗ ನಾವು ಇದನ್ನು ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿಬಿಡೋಣ. ಯಾವುದು PTR/100 ಬೇಡ. ಎಷ್ಟಿದೆ? ಪ್ರಿನ್ಸಿಪಲ್ ಎಷ್ಟಿದೆ? 5,000 ಇದೆ. 5,000 ನಮಗೇನು ಹೇಳ್ತಿದ್ದಾರೆ? ವಾರ್ಷಿಕವಾಗಿ 10% ಅಂತ ಹೇಳ್ತಿದ್ದಾರೆ. 10ರ ದರದಲ್ಲಿ ನಮಗೆ ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ 10 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟು? 10%. 10% ಅಂದರೆ ಎಷ್ಟಾಯಿತು? 500 ಆಯಿತು. ಈ 500 ಏನಿದೆ? 1 ವರ್ಷಕ್ಕಾಯಿತು. ನಮಗೆ ಬೇಕಾಗಿರೋದು ಎಷ್ಟು? 8 ವರ್ಷಕ್ಕೆ. ಹಾಗಾಗಿ ಈ 500 ಇಂಟು 8 ಮಾಡೋಣ. ನಮ್ಗೆ 8 ವರ್ಷಕ್ಕೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಅನ್ನೋದು ಗೊತ್ತಾಗುತ್ತೆ. 8 5 ಎಷ್ಟು? 8 5 40. 2 0ಕ್ಕೆ 2 0 ಬಂತ. 4,000 ಯಾವ ಆಪ್ಷನಲ್ಲಿದೆ? 4th ಆಪ್ಷನಲ್ಲಿದೆ. ಓಕೆ, ಈ ಥರ ಇವು ಮಾಡಿಬಿಡಿ. ನೀವು PTR/100 ಮೆಥಡಲ್ಲಿ ಮಾಡ್ತೀರಂದರೆ ಏನೇನು ಹಾಕ್ಕೋಬೇಕು? ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಹಾಕ್ಕೋಬೇಕು, ಟೈಮ್ ಎಷ್ಟು 5 years ಅನ್ನೋದು ಹಾಕ್ಕೋಬೇಕು, ಪ್ರಿನ್ಸಿಪಲ್ ಎಷ್ಟಿದೆ ಅನ್ನೋದು ಹಾಕ್ಕೋಬೇಕು, ಎಲ್ಲನೂ ಕೂಡ ಹಾಕ್ಕೋಬೇಕಾಗುತ್ತೆ. ಜಸ್ಟ್ ನೀವು ಏನು ಕೊಟ್ಟಿರೋ ಆ ಪ್ರಿನ್ಸಿಪಲ್ ಅಷ್ಟನ್ನೇ ಹಾಕ್ಕೊಂಡು ಎಷ್ಟು ಬರುತ್ತೆ, ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡು, ಇನ್ನು ನೆಕ್ಸ್ಟ್ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ ಅಷ್ಟು ವರ್ಷ ಇಂಟು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಕ್ಲಾಸ್ ಸ್ಪೀಡ್ ಅನಿಸ್ತಾ ಇತ್ತು ಅಂದರೆ ನೀವು ಸೆಟ್ಟಿಂಗಲ್ಲಿ ಕಡಿಮೆ ಹಿಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ 8th ಕ್ವಶನ್ ಏನಿದೆ? 8ನೇ ಕ್ವಶನ್ನು. 300 ಮೀಟರ್ ಉದ್ದದ ರೈಲು ನಿಂತಿರುವ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ಗಳನ್ನು ತೆಗೆದುಕೊಂಡರಿ. ಪ್ರತಿ ಗಂಟೆಗೆ ರೈಲಿನ ವೇಗ ಏನು ಅಂತ ಕೇಳಿದ್ದಾರೆ. km/hಗಳಲ್ಲಿ ಇದೆ ಆಪ್ಷನ್ ಎಲ್ಲ. ರೈಲಿನ ಉದ್ದ ಎಷ್ಟಿದೆ? 300 ಮೀಟರ್. ಇನ್ನು ನೆಕ್ಸ್ಟು ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತದಂತೆ? 20 ಸೆಕೆಂಡ್ಗಳಲ್ಲಿ. ನೆಕ್ಸ್ಟು ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲ್. 2 1 2 15 30 ಆಗುತ್ತೆ. ಇನ್ನು ನೆಕ್ಸ್ಟು ಈ 15 ಏನಿದೆ ಇದು ಆಪ್ಷನಲ್ಲಿಲ್ಲ. ಯಾಕಂದರೆ ಇದು ಆಪ್ಷನಲ್ಲೆಲ್ಲ km/hಗಳಲ್ಲಿ ಇರೋದ್ರಿಂದ ನಾವು ಇದನ್ನು 15ಅನ್ನು km/hಗೆ ಕನ್ವರ್ಟ್ ಮಾಡಬೇಕು. km/hಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? 5/18 ಮಾಡಬೇಕು. 5/18 5 1 5 3 15 ಆಗುತ್ತೆ. ನೆಕ್ಸ್ಟ್ ಉಳಿದಿದ್ದೆ ನಮಗೆ 18 ಇಂಟು 3 ಉಳಿತು. 18 ಇಂಟು 3 ಮಾಡಿದರೆ ಏನು ಬರುತ್ತೆ? 18 3 54. ಆನ್ಸರ್ ಈಸ್ 54 km/h. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ 9th ಕ್ವಶನ್ ಏನಿದೆ? 9ನೇ ಕ್ವಶನ್ನು. ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕೊಟ್ಟಿದ್ದಾರೆ ಒಂದು ಕ್ವಶನ್ನ. ಇದನ್ನು ಕೂಡ ಮಾಡೋಣ. ಈಸಿ ಇದೆ. ಇದನ್ನು ಕೂಡ ಒಂದು ಮೆಥಡ್ ಇದೆ, ಈಸಿಯಾಗಿ ಹೇಳ್ಕೊಡ್ತೀನಿ ಇದನ್ನು ಕೂಡ. ಏನಿದೆ ಕ್ವಶನ್ನು? 20,000ವನ್ನು ವಾರ್ಷಿಕವಾಗಿ 10ರ ಬಡ್ಡಿ ದರದಲ್ಲಿ 2 ವರ್ಷಗಳಿಗಾಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಇದೆ ಕ್ವಶನ್ನು. ನಿಮ್ಗೆ ಏನಾದರೂ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಹೆವಿ ಇತ್ತು ಕ್ವಶನ್ನು, ಸ್ವಲ್ಪ ಬಿಡ್ಸೋಕೆ ನಿಮ್ಗೆ ಏನಾದ್ರು ನಿಮ್ಗೆ ನೋಡಿದ ಗುಟ್ಲೆ ಗೊತ್ತಾಗುತ್ತೆ ಕ್ವಶನ್. ನಿಮ್ಗೆ ಎಕ್ಸಾಮಲ್ಲಾಗಲಿ ನೀವೀಗ ಸ್ಟಡಿ ಮಾಡುವಾಗಲಿ ಒಂದು ಕ್ವಶನ್ ನೋಡಿದ್ರಿ ಅಂದರೆ ನಾವು ಈ ಕ್ವಶನ್ ಬಿಡಿಸ್ತೀವ, ಇದು ಬರುತ್ತಾ ನಮಗೆ ಕ್ವಶನ್ನು, ಈ ಏನಿದೆ ಇದು ನಿಮಗೆ ಪಟ್ಟ ನಂಗೆ ತಲೆಗೆ ಬರುತ್ತೆ. ಆ ಥರ ಏನಾದರೂ ನಿಮ್ಗೆ ಎಕ್ಸಾಮಲ್ಲಿ ನಾವು ಬಿಡ್ಸೋಕ್ಕಾಗಲ್ಲ. ಈ ಕ್ವಶನ್ ನಾನು ಸುಮ್ಮನೆ ಮುಟ್ಟಿದೆ ಅಂದರೂ ಕೂಡ ಟೈಮ್ ವೇಸ್ಟು ಅನ್ನೋದೇನಾದರೂ ಮೈಂಡಿಗೆ ಬಂತು ಅಂದರೆ ಆ ಕ್ವಶನ್ನ ಸ್ಕಿಪ್ ಮಾಡಿ ಮುಂದಿನ ಕ್ವಶನ್ಗೆ ಹೋಗಿಬಿಡಿ. ಇಲ್ಲ ನಾನು ಈಗ ಬಿಡಿಸ್ತೀನಿ, ಇದೇನು ಒಂದು ಸ್ವಲ್ಪ ಟೈಮ್ ತೊಗೋಬೋದು ಬಟ್ ಬಿಡಿಸ್ತೀನಿ ಅನ್ನೋಂಗಿದ್ರೆ ಅಷ್ಟೇ ಕ್ವಶನ್ನ ಟಚ್ ಮಾಡಿ. ಇಲ್ಲ ನಂಗೆ ಆಗಲ್ಲ ಅಂದರೆ ಕ್ವಶನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡಿ. ಯಾಕಂದರೆ ಟೈಮು ಸೇವ್ ಆಗುತ್ತೆ. ಮುಂದೆ 2 ಕ್ವಶನ್ನ ನೀವು ನೋಡ್ಬೋದು, ಬಿಡಿಸ್ಬೋದು, ಸ್ಕೋರ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲೇ ನೀವು ಈ ಕ್ವಶನ್ ಬರಲಿಲ್ಲದ್ದೇ ಹಿಡ್ಕೊಂಡು ಕುಂತ್ರಿ ಅಂದರೆ ನಿಮ್ಗೆ ಎಕ್ಸಾಮಲ್ಲಿ ಯಾವ ಥರ ಆಗುತ್ತೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ 1-2 ಕ್ವಶನ್ ನಿಮಗೆ ಬರಲಿಲ್ಲದು ಅಲ್ಲಿ ಬಂತು ಅಂದರೆ ನಿಮಗೆ ತಲೆ ಮತ್ತು ನಿಮ್ಮದು ಮೈಂಡ್ ಅಲ್ಲೇ ಎಲ್ಲ ಸ್ಟ್ರಕ್ಕಾಗಿ ನಿಂತು ಬಿಡುತ್ತೆ. ಮುಂದೆ ಎಕ್ಸಾಮ್ ನೀವು ಚೆನ್ನಾಗೇ ಮಾಡಲ್ಲ. ನಿಮಗೆ ಫಸ್ಟ್ ಏನಿದೆ ಈ ಅಭ್ಯಾಸನ ನೀವು ಮಾಡ್ಕೊಳ್ಳಿ. ಯಾವ ಥರ ನಿಮಗೆ ಬರಲಿಲ್ಲ ಕ್ವಶನ್ನು, ನಿಮಗೆ ಬರಲಿಲ್ಲದಿದ್ದ ಕ್ವಶನ್ ಎಕ್ಸಾಮಲ್ಲಿ ಸ್ಕಿಪ್ ಮಾಡಿಬಿಡಿ, ನೋಡೋಕ್ಕೆ ಹೋಗಬೇಡಿ ಅದನ್ನ. ಆ ಥರ ಮಾಡ್ಕೊಂಡು ನೀವು ಮುಂದೆ ಹೋದಾಗ ನೆಕ್ಸ್ಟ್ ಬರೋ ಕ್ವಶನ್ ಎಲ್ಲ ಅಟೆಂಡ್ ಮಾಡ್ಬೋದು, ಒಳ್ಳೆ ಸ್ಕೋರ್ ಮಾಡ್ಬೋದು, ಎಕ್ಸಾಮ್ ಲೀಸ್ಟಲ್ಲಿ ಹೆಸರು ತರ್ಬೋದು. ಇವಾಗ ಈ ಪ್ರಾಬ್ಲಮ್ ಬಿಡಿಸೋಣ. ಏನಿದೆ? 20,000 ಇದೆ. 20,000 20,000ಕ್ಕೆ ವಾರ್ಷಿಕವಾಗಿ 10ರ ಬಡ್ಡಿಯ ದರದಲ್ಲಿ 2 ವರ್ಷಗಳಿಗೆ ಚಕ್ರ ಬಡ್ಡಿ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ನಾವು ಇವಾಗ. ಇದನ್ನು ನಾವು ಝೀರೋ ಕ್ಯಾನ್ಸಲ್ ಮೆಥಡೇ ಯೂಸ್ ಮಾಡೋಣ. ಓಕೆ,
ಏನು ಹೇಳ್ತಿದ್ದಾರೆ, ವಾರ್ಷಿಕವಾಗಿ 10ರ ದರದಲ್ಲಿ ಅಂತ ಹೇಳ್ತಿದ್ದಾರೆ, 10% ಅಂತ. ನಮಗೆ ಇವಾಗ 20,000ದಲ್ಲಿ 10% ಎಷ್ಟು ಅನ್ನೋದು ಗೊತ್ತಾಗಬೇಕು. ಹಾಗಾದರೆ ನಾವು 20,000ದಲ್ಲಿ 10% ಬೇಕಂದ್ರೆ ಏನು ಮಾಡಬೇಕು, 10 ಕ್ಯಾನ್ಸಲ್ ಮಾಡಿದ್ರೆ ನಮಗೆ 10% ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಬಂತು, 2,000 ಬಂತು. 20,000ದಲ್ಲಿ 10% ಎಷ್ಟು, 2,000 ಆಗುತ್ತೆ. ಏನಿದೆ, ಈ 2,000 1 ವರ್ಷಕ್ಕಾಗುತ್ತೆ. ಇನ್ನು ನೆಕ್ಸ್ಟು 2 ವರ್ಷಕ್ಕೆ ಕೇಳಿರೋದ್ರಿಂದ ಇನ್ನೊಂದು ವರ್ಷಕ್ಕೆ ಕೂಡ 2,000ನೇ ಆಗುತ್ತೆ. ಇನ್ನು ನೆಕ್ಸ್ಟು ಸಿಂಪಲ್ ಇಂಟ್ರೆಸ್ಟಲ್ಲಿ ಬರೀ 1 ವರ್ಷಕ್ಕೆ ಎಷ್ಟಿರುತ್ತೋ 10,000 ಇತ್ತು ಅಂದರೆ 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟಲ್ಲಿ, 2ನೇ ವರ್ಷಕ್ಕೆ ಕೂಡ 10,000ನೇ ಇರುತ್ತೆ. ಯಾವುದೇ ಥರ ಚೇಂಜಸ್ ಇರಲ್ಲ ಸಿಂಪಲ್ ಇಂಟ್ರೆಸ್ಟಲ್ಲಿ. ಬಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ, ಚಕ್ರ ಬಡ್ಡಿಯಲ್ಲಿ ಯಾವ ಥರ ಅಂದರೆ, ಬಡ್ಡಿಗೂ ನೀವು ಬಡ್ಡಿಯನ್ನು ಸೇರಿಸಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮುಂದೆ ವರ್ಷಗಳು ತಿಂಗಳುಗಳು ಕಳೆದಂತೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿಗೆ ಚಕ್ರ ಬಡ್ಡಿ ಅಂತ ಈ ಥರ ಕೌಂಟ್ ಆಗ್ತಾ ಹೋಗುತ್ತೆ. ನೀವೀಗ ಏನು ಮಾಡಬೇಕು ಅಂದರೆ, 1 ವರ್ಷಕ್ಕೆ 2,000 ಅಂದರೆ 2 ವರ್ಷಕ್ಕೂ ಕೂಡ 2,000ನೇ ಆಗುತ್ತೆ. ನೆಕ್ಸ್ಟ್ ಈ ಫಸ್ಟ್ ವರ್ಷ, 1ನೇ ವರ್ಷ ಏನಿದೆ, ಈ ವರ್ಷಕ್ಕೆ ನೀವು ಬಡ್ಡಿ ಕಟ್ಟಂಗಿಲ್ಲ ಚಕ್ರ ಬಡ್ಡಿಯಲ್ಲಿ. ಇನ್ನು ನೆಕ್ಸ್ಟ್ ಏನಿದೆ, ಈ 2ನೇ ವರ್ಷಕ್ಕೆ ನೀವು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಎಷ್ಟನ್ನು ಕಟ್ಟಬೇಕು ಬಡ್ಡಿನ, ಈ 2,000ಕ್ಕೆ ನೀವು 10% ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಬಡ್ಡಿಗೆ ಬಡ್ಡಿ ಅಂತಾರಲ್ಲ, ಚಕ್ರ ಬಡ್ಡಿ, ಅದೇ ಇದು. ಈ 2,000ಕ್ಕೆ ನೀವು ಈಗ 10% ಬಡ್ಡಿ ಕಟ್ಟಿದರೆ ಅಂದರೆ ಎಷ್ಟಾಗುತ್ತೆ, 2,000ದಲ್ಲಿ 10%, 2,000ದಲ್ಲಿ 10 ತೆಗೆದ್ರೆ 10% ಅಂತ ಹೇಳಿದ್ದೆ. 2,000ದಲ್ಲಿ 10% ತೆಗೆದ್ರೆ ನಿಮ್ಗೆ ಇವಾಗ 200 ಬಂತು. ಈ 200 ಏನಿದೆ 10% ಆಗುತ್ತೆ. ನೆಕ್ಸ್ಟ್ ಇದಷ್ಟು ಟೋಟಲ್ ಮಾಡಿ, ಇವಾಗ ಎಷ್ಟು ಬಂತು, 0ಗೆ 0. ಇನ್ನು ನೆಕ್ಸ್ಟು 2, ಇನ್ನು ನೆಕ್ಸ್ಟು 2 2 4. ಎಷ್ಟು ಬಂತು, 4,200. ಯಾವ ಆಪ್ಷನಲ್ಲಿದೆ ನೋಡಿ, ಲಾಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಬೇರೆ ಬೇರೆ ಮೆಥಡಲ್ಲೆಲ್ಲ ಯೂಸ್ ಮಾಡಿ ಬಿಡ್ಸೋಕೆ ಹೋದ್ರೆ ಅಂದರೆ ಎವ್ರಿ ಟೈಮ್ ಹಿಡಿಯುತ್ತೆ, ಮತ್ತು ನಿಮಗೆ ಲೆಕ್ಕ ಅಲ್ಲಲ್ಲೇ ತಪ್ಪಾಗಿ ಹೋಗುತ್ತೆ. ನೀವು ಈ ಮೆಥಡ್ ಯೂಸ್ ಮಾಡಿಬಿಡಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ವಲ್ಪ ಸ್ಪೀಡ್ನ ಕಡಿಮೆ ಇಟ್ಕೊಂಡು ವಿಡಿಯೋನ ಸ್ಟಾಪ್ ಮಾಡಿ ಒಂದೊಂದು ಸ್ಟೆಪ್ನ ಅರ್ಥ ಮಾಡ್ಕೊತ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 10th ಕ್ವಶನ್ ಏನಿದೆ, 6 ಪೆನ್ನಿನ ಕೊಂಡ ಬೆಲೆಯು 5 ಪೆನ್ನಿನ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ನಿಮಗೆ 7ರಿಂದ 8 ಟೈಪ್ಸ್ ಕ್ವಶನ್ ಬರುತ್ತೆ. ನಿಮಗೆ ಅಗ್ನಿವೀರ್ ಎಕ್ಸಾಮ್ ಅಂತ ಬಂದರೆ ಒಂದು 5 ಟೈಪ್ ಆದರೂ ಕೇಳ್ತಾರೆ. ಜಸ್ಟ್ ನೀವು 5 ಟೈಪ್ ಆದರೂ ಕವರ್ ಮಾಡ್ಕೊಂಡಿರಬೇಕು. ಇನ್ನು SSC ವಿಷಯಕ್ಕೆ ಬಂದರೆ ನೀವು 8ರಿಂದ 9 ಟೈಪ್ವರೆಗೂ ನಿಮಗೆ SSC GDಯಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಹೆಚ್ಚಿದೆ. ಈ ಬಾರಿ 2025ರಲ್ಲಂತೂ ಹೆವಿ ಟಫ್ ಬಂದಿತ್ತು ಕ್ವಶನ್ ಪೇಪರು. ಇನ್ನು ನೆಕ್ಸ್ಟು ನೀವು ಈಗೇನು ಓದ್ತಿದ್ರ ಈ ಅಗ್ನಿವೀರ್ಗೆ ನೀವು 5 ಟೈಪ್ಸ್ನ ನೀವು ಕವರ್ ಮಾಡ್ಕೊಂಡ್ರೆ ನೀವು ಮಾಡ್ಬೋದು. ಅದರಲ್ಲಿ ಎಲ್ಲನೂ ಕವರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, SSC GD ಕಾಲ್ ಫಾರ್ಮ್ ಇದೆ ನವಂಬರಲ್ಲಿ. ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ನೀವು ಬೇಗ ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಈ ಸಲ ಹೆವಿ ಪೇಪರ್ ಟಫ್ ಬಂದಿದೆ. ನೆಕ್ಸ್ಟ್ ಮುಂದಿನ ವರ್ಷವೂ ಕೂಡ ಹಾಗೆ ಬರುತ್ತೆ. ಯಾಕಂದರೆ 2020ರಲ್ಲಿ 100+ ನಿಂತಿತ್ತು ಕಟ್ ಆಫು. ಹಾಗಾಗಿ ಈ ಸಲ ಸ್ವಲ್ಪ ಪೇಪರ್ನ ಚೇಂಜಸ್ ಮಾಡಿದ್ದಾರೆ. ಹಾಗಾಗಿ ನೀವು ಸ್ಟಡಿ ಮಾಡೋರು SSCಗೆ ನೆಕ್ಸ್ಟ್ ಏನಿದೆ 2026ಕ್ಕೆ ಇವಾಗಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಿ. ಈ ಅಗ್ನಿವೀರ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಜೂನಿಗೆ ಕಂಪ್ಲೀಟ್ ಆಗುತ್ತೆ, ಜುಲೈಗೆ ರಿಸಲ್ಟ್ ಬರುತ್ತೆ ನಿಮ್ದು ಅಗ್ನಿವೀರ್ದವ್ರದ್ದು. ನೆಕ್ಸ್ಟ್ ಆಗಸ್ಟಿಂದ ಏನಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಸಿಕ್ಕಿಂದ ಹಿಡಿದು ಎಲ್ಲನೂ ಕೂಡ ಮ್ಯಾಥ್ಸ್ ಮತ್ತು ರೀಸ್ನಿಂಗ ನಾನು ಮಾಡಿಕೊಡ್ಬೇಕು ಅಂತ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಸ್ಟಡಿ ಮಾಡೋರು ಎಲ್ಲರಿಗೂ ಕೂಡ ಹೇಳಿ. ನೆಕ್ಸ್ಟ್ GKನೂ ಪ್ರೈವೇಸ್ ಇಯರ್ ಯಾವ ಥರ ಈಗ ಅಗ್ನಿವೀರದಲ್ಲಿ ನೋಡಿದ್ವಿ ಯಾವ್ಯಾವ ಪೇಪರು ಅಂತ ಎಲ್ಲನೂ ಕೂಡ SSGDಲಿ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ಕೊತ ಹೋಗೋಣ. ಇನ್ನು ನೆಕ್ಸ್ಟು ಮ್ಯಾಥ್ಸ್ನ ಬೇಸಿಕ್ಕಿಂದ ಚಾಪ್ಟರ್ ವೈಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟು ರೀಸ್ನಿಂಗ್ ಮಾಡೋಣ. ಇನ್ನು ನೆಕ್ಸ್ಟು ನಿಮಗೆ ಇಂಗ್ಲೀಷು ಮಾಡಿಕೊಡ್ಬೇಕು ಅಂತ ಇದ್ದೀನಿ. ಟೈಮ್ ಸಿಕ್ಕರೆ ಇಂಗ್ಲೀಷ್ನೂ ಕೂಡ ಕವರ್ ಮಾಡಿಕೊಡ್ತೀನಿ ನಿಮಗೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದಿದೆ. ಅದೇ ಹೇಳಿದೆ, ಕ್ವಶನ್ ಆಲ್ರೆಡಿ ಓದಿದ್ದೀನಿ. ಇವಾಗ ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಿದೆ, CP ಮತ್ತು SP ಎರಡೂ ಇದೆ ಇಲ್ಲಿ. ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಎರಡೂ ಕೂಡ ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ, 6 ಅಂತ ಹೇಳ್ತಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಹೇಳ್ತಿದ್ದಾರೆ, 5 ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಇಲ್ಲಿ ಕ್ವಶನಲ್ಲಿ, 6 ಪೆನ್ನಿನ ಕೊಂಡ ಬೆಲೆಯು 5 ಪೆನ್ನಿನ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಹೇಳ್ತಿದ್ದಾರೆ. ಈ ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ, ನೀವು ಅಂಗಡಿಯಿಂದ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ದೀರಾ. ನೀವು ಎಷ್ಟು ರೂಪಾಯಿ ಕೊಟ್ಟು ತಂದಿದ್ದೀರಾ, 5 ರೂಪಾಯಿ ಕೊಟ್ಟು ತಂದಿದ್ದೀರಾ. ಅದನ್ನು ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ತಮ್ಮ ತಂಗಿಗೆ 10 ರೂಪಾಯಿಗೆ ಮಾರಾಟ ಮಾಡಿದ್ದೀರಾ. ನೀವು ತಂದಿದ್ದು 5 ರೂಪಾಯಿ ಪರ್ ಪ್ಯಾಕೆಟ್ ಬಿಸ್ಕೆಟನ್ನು 10 ರೂಪಾಯಿಗೆ ನೀವು ನಿಮ್ಮ ತಮ್ಮ ತಂಗಿಗೆ ಮಾರಿದ್ದೀರ ಅಂದರೆ ನಿಮಗೆ ಎಷ್ಟು ರೂಪಾಯಿ ಲಾಭ ಬಂದಂತೆ,
5 ರೂಪಾಯಿ ಲಾಭ ಬಂದಂತೆ. ಈ ಕ್ವಶನ್ ಕೂಡ ಅದೇ ಥರ. ಈಗೇನಿದೆ 6 ಪೆನ್ಗಳ ಕೊಂಡ ಬೆಲೆಯು 5 ಪೆನ್ನಿನ ಮಾರಾಟ ಬೆಲೆಗೆ ಸಮನಾಗಿದೆ ಅಂದರೆ ಇಲ್ಲೇನಿದೆ 5 ರೂಪಾಯಿ ಕೊಟ್ಟು ಪೆನ್ಗಳನ್ನು ಖರೀದಿಸಿದ್ದಾರೆ. ಇನ್ನು ನೆಕ್ಸ್ಟು 6 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಈ ಥರ ಕ್ವಶನ್ಸಲ್ಲಿ ಇದೇ ಥರ ಏನು ಮಾಡಬೇಕು, ನೀವು ಈ ಥರ ಇಕ್ವೇಷನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಥರ ನೀವು ಇಲ್ಲಿ ಎಕ್ಸ್ಚೇಂಜ್ ಮಾಡಬೇಕು. ಯಾವ ಥರ, ಈ ಥರ ಕ್ರಾಸ್ ಆಗಿ ಇಲ್ಲೇನಿದೆ ಇದು ಮಾರಾಟ ಬೆಲೆ ಏನಿದೆ, ಮಾರಾಟ ಬೆಲೆ 5 ಅಂತ ಹೇಳ್ತಿದ್ದಾರೆ. 5 ಪೆನ್ನಿನ ಮಾರಾಟ ಬೆಲೆ ಅನ್ನೋದ್ರಿಂದ ಈ 5ಅನ್ನು ಈ ಕಡೆ ಹಾಕೋಬೇಕು, ಈ 6 ಏನಿದೆ ಕೊಂಡ ಬೆಲೆ ಈ ಕಡೆ ಹಾಕೋಬೇಕು. ಇವಾಗ ಏನಾಯಿತು, 5 ರೂಪಾಯಿಗೆ ತಂದು ಪೆನ್ನ 6 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಎಷ್ಟು ರೂಪಾಯಿ ಲಾಭ ಆಯಿತು ಅಲ್ಲಿ? 5 ರೂಪಾಯಿಗೆ ತಂದು 6 ರೂಪಾಯಿ ಮಾರಾಟ ಮಾಡಿದ್ದಾರೆ ಅಂದರೆ 1 ರೂಪಾಯಿ ಲಾಭ ಆಯಿತು. ನೀವು ಯಾವತ್ತು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಂದ್ರೆ ಲಾಭ ಆಗಲಿ ನಷ್ಟ ಆಗಲಿ ಯಾವುದಕ್ಕೆ ಫೈಂಡ್ ಔಟ್ ಮಾಡಬೇಕು, ಕೊಂಡ ಬೆಲೆಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕೊಂಡ ಬೆಲೆ ಎಷ್ಟಿದೆ? 5 ರೂಪಾಯಿ ಇದೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನು. 5 ಒಂದಲೇ 5 ಎರಡಲೇ 10, 1 0 0 ಎಷ್ಟು ಬಂತು? 20%, 20% ಲಾಭ ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 11th ಕ್ವಶನ್ ಏನಿದೆ, 11ನೇ ಕ್ವಶನ್ನು. ಮೊದಲ 5ರ 7 ಗುಣಾಕಾರಗಳ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಥರ ಕ್ವಶನ್ನು ಎವ್ವಿ ಬರುತ್ತೆ ನಿಮಗೆ. ನಾನು ಆಲ್ರೆಡಿ ಕ್ವಶನ್ ಪೇಪರ್ ಬಿಡಿಸಿದ್ದೀನಲ್ಲ, ಅದರಲ್ಲಿ ನೋಡಿ ಪ್ರತಿ ಶಿಫ್ಟಲ್ಲಿ ಈ ಥರ ಕ್ವಶನ್ಸ್ ಬಂದಿದೆ. 4ರ ಮೊದಲ 5 ಗುಣಾಕಾರಗಳ ಸರಾಸರಿ. ನಿಮಗೆ ಸರಾಸರಿ ಅನ್ನೋ ಚಾಪ್ಟರ್ ಬಂತು ಅಂದರೆ ನಿಮಗೆ ಯಾವುದ್ರ ಮೇಲಾದರೂ ಅವ್ರು ಸರಾಸರಿ ಕೇಳ್ಬೋದು. ನೀವು ಎಲ್ಲನೂ ಕೂಡ ಕವರ್ ಮಾಡ್ಕೊಂಡಿರಬೇಕು. ಓಕೆ, ಏನು ಕೇಳ್ತಿದ್ದಾರೆ? ಮೊದಲ 5ರ 7 ಗುಣಾಕಾರಗಳ ಸರಾಸರಿ ಎಷ್ಟು ಅಂತ. ಮೊದಲ 5ರ 7 ಗುಣಾಕಾರಗಳು ಯಾವ್ಯಾವಾಗುತ್ತೆ? 5, 10, 15, 20, 25, 30, 35 ಏನಿದೆ ಈ ಇಷ್ಟು ಸಂಖ್ಯೆಗಳು ಏನಿದೆ, ಈ 7 ಸಂಖ್ಯೆಗಳು 5ರ ಮೊದಲ 7 ಗುಣಾಕಾರಗಳಾಗಿವೆ. 5, 10, 15, 20, 25, 30, 35. ಇವರು ಕೇಳ್ತಿರೋದು ಈ 7 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ. 5ರ ಮೊದಲ 7 ಗುಣಾಕಾರಗಳ ಸರಾಸರಿ ಎಷ್ಟಾಗುತ್ತೆ? ನಮಗೆ ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು ನಾವು? ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದೆ ಅದರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಈ ಎಲ್ಲದನ್ನು ಏನಿದೆ 5, 10, 15, 20, 25, 30, 35 ಪ್ಲಸ್ ಮಾಡಿದಾಗ ನಮಗೇನು ಬರುತ್ತೆ? 140 ಬರುತ್ತೆ. 140 ಎಷ್ಟು ಸಂಖ್ಯೆ ಇದೆ? 7 ಸಂಖ್ಯೆ ಅಂತ ಅವರೇ ಹೇಳ್ತಿದ್ದಾರೆ. ಮೊದಲ 5ರ 7 ಗುಣಾಕಾರಗಳಂತ. ಹಾಗಾಗಿ ನಾವು ಸರಾಸರಿ ಬೇಕಾಗಿರೋದ್ರಿಂದ ಡಿವೈಡ್ ಮಾಡಬೇಕು ಎಷ್ಟು ಸಂಖ್ಯೆ ಇದೆ ಅನ್ನೋದ್ರಿಂದ. ಎಷ್ಟು ಸಂಖ್ಯೆ ಇದೆ ಅದರಿಂದ ಎಷ್ಟು ಬರುತ್ತೆ? 7 ಡಿವೈಡೆಡ್ ಬೈ 140 ಅಂದರೆ 7 ಒಂದಲೇ 7 ಎರಡಲೇ 14, 1 0 0 ಎಷ್ಟು ಬಂತು? 20. ಮೊದಲ 5ರ 7 ಗುಣಾಕಾರಗಳ ಸರಾಸರಿ 20. ಇನ್ನು ನೆಕ್ಸ್ಟ್ 12th ಕ್ವಶನ್ ಏನಿದೆ, 12ನೇ ಕ್ವಶನ್ನು. ಪರಿಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈ ಥರ ಸ್ಕ್ವಯರ್ ರೂಟ್ ಮೇಲೆ ಕ್ವಶನ್ ನಿಮಗೆ ಹೆವಿ ಬರ್ತಿದೆ. ಸ್ಕ್ವಯರ್ ರೂಟ್ ನೋಡ್ಕೊಂಬಿಡಿ. ನಾನು ಹೇಳಿದ್ದೀನಿ ನಿಮಗೆ ಏನಂತ, ಡೈಲಿ ನೀವು 1 to 20 ಟೇಬಲ್ಸು, ನೆಕ್ಸ್ಟು 1 to 20 ಸ್ಕ್ವಯರ್ ರೂಟ್ಸು, ನೆಕ್ಸ್ಟು 1 to 50 ಕ್ಯೂಬ್ ರೂಟ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನೆಕ್ಸ್ಟು 1 to 20 ಫ್ರ್ಯಾಕ್ಷನ್ ವ್ಯಾಲ್ಯೂಸು. ಇಷ್ಟನ್ನು ನೀವು ಡೈಲಿ ಯಾವ ಥರ, ಈಗ ನೀವು ಕರೆಂಟ್ ಅಫೇರ್ಸ್ನ ಒಬ್ಬೊಬ್ಬರು ಡೈಲಿ ಈವ್ನಿಂಗ್ ನೋಡ್ಕೊತಾ ಇರ್ತೀರ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಅದೇ ಥರ ನೀವು ಈಗೇನು ಹೇಳಿದ್ದೀನಿ ನಾನು, ಇಷ್ಟನ್ನು ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ, 1 to 20 ಟೇಬಲ್ಸು, 1 to 50 ಕ್ಯೂಬ್ಸು, 1 to 20 ಸ್ಕ್ವೇರ್ ರೂಟ್ಸು, ಈ ಎಲ್ಲದನ್ನೂ ಕೂಡ ಒನ್ ಟೈಮ್ ಈವ್ನಿಂಗ್ ನೀವು ನೋಡ್ಕೊಂಬಿಟ್ರೆ ಅಂದರೆ ನಿಮಗೆ ಮ್ಯಾಥ್ಸ್ ವೆರಿ ಈಸಿ ಆಗುತ್ತೆ. ನಿಮಗೆ ಮ್ಯಾಥ್ಸ್ ಈಸಿ ಆಗೋಕ್ಕೆ ಬೇಸಿಕ್ಕೇ ಈ ಎಲ್ಲಗಳು. ಇವೇನಿದೆ ಇದನ್ನು ನೀವು ಮೊದಲು ಪರ್ಫೆಕ್ಟ್ ಆಗಿಬಿಟ್ರಿ ಅಂದರೆ ನಿಮ್ಗೆ ಮ್ಯಾಥ್ಸು ಆರಾಮಾಗಿ ಬಿಡಿಸ್ಕೊತ ಹೋಗ್ಬೋದು. ನಾವೆಲ್ಲ ಮ್ಯಾಥ್ಸ್ನ ಇದೇ ಈಸಿ ಮೆಥಡಲ್ಲೇ ಕಲ್ತಿರೋದು. ಯಾಕಂದರೆ ಏನಂದರೆ ಮೊದಲು ನಾವು ಇದನ್ನೆಲ್ಲ ಪರ್ಫೆಕ್ಟ್ ಆಗಿಬಿಟ್ವಿ. ಈ ಪರ್ಫೆಕ್ಟ್ ಆಗಿದ್ರ ಮೇಲೆ ನಾವು ಮ್ಯಾಥ್ಸ್ ನಮಗೆ ಈಸಿ ಆಗಿದ್ದು. ಇನ್ನು ನೆಕ್ಸ್ಟು ಇವಾಗೂ ಕೂಡ ನಾವು ಟೈಮ್ ಇದ್ದಾಗ ಇದೆಲ್ಲನೂ ಕೂಡ ನೋಡ್ಕೊತಾ ಇರ್ತೀವಿ. ಯಾಕಂದರೆ ಇದೇ ಬೇಸ್ ಮ್ಯಾಥಮೆಟಿಕ್ಸ್ ಅಂದರೆ ಸ್ಕ್ವಯರ್ ರೂಟು, ಕ್ಯೂಬ್ ರೂಟು, 1 to 20 ಟೇಬಲ್ಸು, ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಇದೇ ಅದ್ರ ಬೇಸಿಕ್ ಆಗಿರುತ್ತೆ. ಇದ್ರ ಮೇಲೆ ಮ್ಯಾಥಮೆಟಿಕ್ಸ್ ನಾವು ಒಂದು ಸಲ ನಾವು ಇದನ್ನೆಲ್ಲ ಕಲಿತು ಇದರದ್ದೆಲ್ಲ ಪರ್ಫೆಕ್ಟ್ ಆಗಿದ್ವಿ ಅಂದರೆ ನೆಕ್ಸ್ಟು ಮ್ಯಾಥಮೆಟಿಕ್ಸು ಸ್ಟಾರ್ಟಿಂಗಲ್ಲಿ ನಮ್ಮನ್ನು ಆಟ ಆಡಿಸ್ತಿರುತ್ತೆ. ನೆಕ್ಸ್ಟು ನಾವೆಲ್ಲ ಕಲಿತು ಪರ್ಫೆಕ್ಟ್ ಆಗಿದ್ವಿ ಅಂದರೆ ನಾವು ಮ್ಯಾಥಮೆಟಿಕ್ಸ್ನ ಬೇಕಾದ ಥರ ಆಟ ಆಡಿಸ್ಬೋದು. ಇವಾಗ ಪ್ರಾಬ್ಲಮ್ ಬಿಡಿಸೋಣ. ಏನಿದೆ 269ಕ್ಕೆ ಸೇರಿಸಬೇಕಾದ ಚಿಕ್ಕ ಸಂಖ್ಯೆ ಸ್ಕ್ವಯರ್ ರೂಟ್ ಆಗಬೇಕು. ಪರ್ಫೆಕ್ಟ್ ಸ್ಕ್ವಯರ್ ರೂಟ್ ಆಗೋಕ್ಕೆ ನಾವು 269ಕ್ಕೆ ಸೇರಿಸಬೇಕಾದ ಪ್ಲಸ್ ಮಾಡಬೇಕಾದ ಯಾವ ಸಂಖ್ಯೆ ಅಂತ.
ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅನ್ಕೊಳ್ಳೋಣ ನಾವು. ಯಾವ ಸಂಖ್ಯೆ ಸೇರಿಸಿದರೆ, ಯಾವ ಸಂಖ್ಯೆಯನ್ನು ಪ್ಲಸ್ ಮಾಡಿದರೆ ನಮಗೆ 269ಕ್ಕೆ ಸ್ಕ್ವಯರ್ ರೂಟ್, ಪರ್ಫೆಕ್ಟ್ ಸ್ಕ್ವಯರ್ ರೂಟ್ ಸಿಗುತ್ತೆ ನೋಡಿ, ಥಿಂಕ್ ಮಾಡಿ. ಆಮೇಲೆ ಈ ಥರ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ಯಾಕಂದರೆ ಕ್ವಶನ್ಸಲ್ಲಿ ಸೇರಿಸಬೇಕಾದ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ಈ ಕೊಟ್ಟಿರೋ ಆಪ್ಷನ್ಸಲ್ಲಿ 2 ಆಪ್ಷನ್ನು ಕರೆಕ್ಟ್ ಆಗ್ತಿರುತ್ತೆ. ಒಂದು ಆಪ್ಷನ್ನು 1 ಸ್ಕ್ವೇರ್ ರೂಟ್ ಕೊಟ್ಟರೆ, ಇನ್ನೊಂದು ಆಪ್ಷನ್ನು ಇನ್ನೊಂದು ಸ್ಕ್ವೇರ್ ರೂಟ್ ಆನ್ಸರ್ ಕೊಡುತ್ತೆ. ಬಟ್ ನೀವು ಕ್ವಶನ್ನು ಮತ್ತು ಆಪ್ಷನ್ ಯಾಕೆ ಅಬ್ಸರ್ವ್ ಮಾಡಬೇಕು ಅಂದರೆ, ನೀವು ಚಿಕ್ಕ ಸಂಖ್ಯೆ ಬಿಟ್ಟು ದೊಡ್ಡ ಸಂಖ್ಯೆನ ಪ್ಲಸ್ ಮಾಡಿ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬಂತು, ಇದೇ ಆನ್ಸರ್ ನಡಿ ಅಂತ ಆಗಿಬಿಟ್ರೆ ನಿಮ್ಗಲ್ಲಿ ನೆಗೆಟಿವ್ ಮಾರ್ಕ್ಸು ಬರುತ್ತೆ, ಸ್ಕೋರು ಕೂಡ ಕಡಿಮೆ ಆಗುತ್ತೆ. ಈ ಥರ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಾರ್ದು. ಈ ಥರ ಕ್ವಶನ್ಸಲ್ಲಿ ಏನು ಮಾಡಬೇಕು ಅಂದರೆ, ಈ ಥರ ಸ್ಕ್ವೇರ್ ರೂಟ್ ಕ್ವಶನ್ಸಲ್ಲಿ ನಿಮಗೆ ಸ್ವಲ್ಪ ಟ್ರಿಕ್ಕಿಯಾಗಿ ಆಪ್ಷನ್ಸ್ ತೆಗಿತಾರೆ. ಹಾಗಾಗಿ ನೀವು ಕ್ವಶನ್ ಮತ್ತು ಆನ್ಸರ್ ಎರಡು ಕೂಡ ಒಂದೊಂದ್ಸಲ ಗಮನ ಹರಿಸ್ತಿರ್ಬೇಕು. ಆ ಕಡೆ ಒಂದ್ಸಲ ಕ್ವಶನ್ ಕಡೆ ಕಣ್ಣು, ಅದೇ ಕಡೆ ಆಪ್ಷನ್ ಕಡೆ ಒಂದ್ಸಲ ಕಣ್ಣು ಹೋಗ್ಬೇಕು. ಈ 269ಕ್ಕೆ ಯಾವ ಸಂಖ್ಯೆ ಪ್ಲಸ್ ಮಾಡಿದರೆ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಹೇಳಿ? ನೀವು 20ನ್ನು 20ನ ಪ್ಲಸ್ ಮಾಡಿದರೆ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಸಿಗುತ್ತೆ. ಯಾವುದು ಸ್ಕ್ವೇರ್ ರೂಟ್? ಅದು 289. 289 ಯಾವುದ್ರ ಸ್ಕ್ವೇರ್ ರೂಟು? 17. 17 × 17 ಮಾಡಿದರೆ ನಿಮಗೆ 289 ಬರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ ನಾನು. ಈ ಥರ ಕ್ವಶನ್ಸ್ ಕಡೆ ಒಮ್ಮೆ ಕಣ್ಣು ಹೋಗಬೇಕು, ಆಪ್ಷನ್ಸ್ ಕಡೆ ಒಮ್ಮೆ ಕಣ್ಣು ಹೋಗಬೇಕು. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ, 12 ಮತ್ತು 18ರ LCM ಲಾಸಹ ಕೇಳ್ತಿದ್ದಾರೆ. ಅಂದರೆ LCMದು ರೂಲ್ಸ್ ಏನಿದೆ, ಆ ಸಂಖ್ಯೆಗಳು ಏನಿದೆ ಕೊಟ್ಟಿರೋ LCMಗಳದು ಲಾಸ್ಟ್ ಕೊನೆವರೆಗೂ 1 ಬರೋವರೆಗೂ ನೀವು ಪ್ರಾಬ್ಲಮ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾವ ಥರ? 12 ಮತ್ತು 18 ಕೇಳ್ತಿದ್ದಾರೆ. 18. ಇವಾಗ ನಾವು ಇದನ್ನು 3ರಿಂದ ಮಾಡೋಣ. 3 ಟೇಬಲಲ್ಲಿ 12 ಮತ್ತು 18 ಎರಡು ಇದೆ. 3 4 12 ಆಗುತ್ತೆ, 3 6 18 ಆಗುತ್ತೆ. ನೆಕ್ಸ್ಟ್ 2ರಿಂದ ಮಾಡೋಣ. 2 2 4, 2 3 6. ನೆಕ್ಸ್ಟ್ ಏನಿದೆ, 2 ಮತ್ತು 3 ಯಾವುದು ಒಂದೇ ಟೇಬಲಲ್ಲಿ ಹೋಗಲ್ಲ. ಹಾಗಾಗಿ ನಾವು ಏನಿದೆ 3 2 2 3 ಇದನ್ನೆಲ್ಲ ಕೂಡ ನಾವು ಇಂಟು ಮಾಡಬೇಕಾಗುತ್ತೆ. ಇವಾಗ ಯಾವ ಥರ? 3 2 6, 6 2 12, 12 3 ಎಷ್ಟಾಗುತ್ತೆ? 36. ಓಕೆ, ಎಷ್ಟಾಗುತ್ತೆ LCM 12 ಮತ್ತು 18ರದ್ದು? 36 ಫಸ್ಟ್ ಆಪ್ಷನಲ್ಲಿ. ನೆಕ್ಸ್ಟ್ ಲಾಸ್ಟ್ 15th ಕ್ವಶನ್ ಏನಿದೆ, 15ನೇ ಕ್ವಶನ್ನು. 15 ಆಟಗಾರರ ಸರಾಸರಿ ವಯಸ್ಸು 20 ವರ್ಷ, ತರಬೇತುದಾರರ ವಯಸ್ಸು ಸೇರಿದರೆ ಸರಾಸರಿ ವಯಸ್ಸು 22 ವರ್ಷ ಆಗುತ್ತದೆ. ಹಾಗಾದರೆ ತರಬೇತುದಾರರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಆವ್ರೇಜ್ ಮೇಲಿದೆ ಕ್ವಶನ್ನು. ಏನು ಹೇಳ್ತಿದ್ದಾರೆ? 15 ಜನ ಆಟಗಾರರ ಸರಾಸರಿ ವಯಸ್ಸು ಎಷ್ಟಿದೆ? 20 ವರ್ಷ. ಓಕೆ, ನೆಕ್ಸ್ಟ್ ಏನಿದೆ, ತರಬೇತುದಾರರು ಸೇರ್ತಾರಂತೆ. ಅದರಲ್ಲಿ ಮೊದಲು ಎಷ್ಟಿದ್ರು? 15 ಜನ ಇದ್ದರು. ಇವಾಗ ತರಬೇತುದಾರರ ಸೇರಿಸಿದರೆ ಎಷ್ಟಾಗುತ್ತೆ? 1+ ಆದರೆ 16 ಆಗುತ್ತೆ. ಇನ್ನು ನೆಕ್ಸ್ಟ್ ಸರಾಸರಿ ವಯಸ್ಸು ಎಷ್ಟಾಗುತ್ತಂತೆ? 22 ಆಗುತ್ತಂತೆ. 22. ಓಕೆ, ಮೊದಲು ನಾವು ಇದನ್ನು ಇಂಟು ಮಾಡಿ ಟೋಟಲ್ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಳ್ಳೋಣ. 15 2 30, 1 0ಗೆ 0. ನೆಕ್ಸ್ಟ್ 16 × 22 ಮಾಡಿದರೆ ಎಷ್ಟಾಗುತ್ತೆ? ನಮಗೆ 352 ಬರುತ್ತೆ. 52. ಇವಾಗ ನಮಗೆ ತರಬೇತುದಾರರ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಈ 16 ಜನಗಳ ಒಟ್ಟು ಮೊತ್ತದಲ್ಲಿ ನಾವು 15 ಜನಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ತರಬೇತುದಾರರ ವಯಸ್ಸು, ಒಬ್ಬ ತರಬೇತುದಾರರ ವಯಸ್ಸು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. 16 ಜನದ್ದು ಟೋಟಲ್ ಎಷ್ಟಿದೆ? 352 ಇದೆ. 352. ಇನ್ನು ನೆಕ್ಸ್ಟು 15 ಜನದ್ದು ಟೋಟಲ್ ಎಷ್ಟಿದೆ? 300 ಇದೆ. 300. ಈ 352ರಲ್ಲಿ ನಾವು 300ನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ? 52. ಏನು ಬಂದಿದೆ? ಈ 52 ಎಕ್ಸ್ಟ್ರಾ ಯಾರ್ದಿದು? ತರಬೇತುದಾರರ ವಯಸ್ಸಾಗಿರುತ್ತೆ. ಓಕೆ, ತರಬೇತುದಾರರ ವಯಸ್ಸು ಎಷ್ಟು? ಕೋಚ್ ವಯಸ್ಸು 52 ವರ್ಷ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಈ PDF ಏನಿದೆ ನಿಮಗೆ ಬೇಕು ಅಂದರೆ ಈ ಕ್ವಶನ್ PDF ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ನಾವು ಸೆಂಡ್ ಮಾಡಿದ್ದೀವಿ. ಹೋಗಿ ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ.
ನೆಕ್ಸ್ಟ್ ಏನಿದೆ, ನಾವು ಮುಂದೆ ಬರುವ ದಿನಗಳಲ್ಲಿ ನೆಕ್ಸ್ಟ್ ಡೇಸಲ್ಲಿ ನಾವು ಜುಲೈ ಆರ್ ಆಗಸ್ಟಲ್ಲಿ ನಾವು SSC-GDಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. SSC-GDಗೆ ಏನಿದೆ ಮ್ಯಾಥ್ಸು ಮತ್ತು ರೀಸ್ನಿಂಗ್ ಎಲ್ಲನೂ ಕೂಡ ಚಾಪ್ಟರ್ ವೈಸಾಗಿ ಮಾಡೋಣ. ಎಲ್ಲನೂ ಬೇಸಿಕ್ಕಿಂದ ಚಾಪ್ಟರ್ ವೈಸಾಗಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ನು ಯಾರೆಲ್ಲ ನಿಮ್ಮ SSC-GDಗೆ ಸ್ಟಡಿ ಮಾಡುತ್ತಿದ್ದಾರೆ ನೆಕ್ಸ್ಟ್ ಇಯರ್ 2026ಗೆ, ನೀವು ನಮ್ಮ ಫ್ರೆಂಡ್ಗೆ ಎಲ್ಲರಿಗೂ ಹೇಳಿ ಕ್ಲಾಸಸ್ ಬಗ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.